ಮತ್ತೆ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಮಂಗಳೂರಿನ ಪಿವಿಎಸ್ ಕಲಾಕುಂಜದಲ್ಲಿ ಶನಿವಾರ ನಡೆದ ಅಖಿಲ ಭಾರತ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ ಸಂಯೋಜಿತ ಕರ್ನಾಟಕ ಬ್ಯಾಂಕ್ ಆಫೀಸರ್ಸ್ ಆರ್ಗನೈಸೇಷನ್ 16ನೇ ಸಮ್ಮೇಳನವನ್ನು ಆರ್.ಜೆ. ಶ್ರೀಧರ್ ಉದ್ಘಾಟಿಸಿದರು. ಮಂಗಳೂರಿನ ಪಿವಿಎಸ್ ಕಲಾಕುಂಜದಲ್ಲಿ ಶನಿವಾರ ನಡೆದ ಅಖಿಲ ಭಾರತ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ ಸಂಯೋಜಿತ ಕರ್ನಾಟಕ ಬ್ಯಾಂಕ್ ಆಫೀಸರ್ಸ್ ಆರ್ಗನೈಸೇಷನ್ 16ನೇ ಸಮ್ಮೇಳನವನ್ನು ಅಖಿಲ ಭಾರತ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಆರ್.ಜೆ. ಶ್ರೀಧರನ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಉದ್ಘಾಟನಾ ಭಾಷಣ ನೀಡಿದ ಆರ್.ಜೆ. ಶ್ರೀಧರನ್ ಅವರು ದೇಶದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದಿಂದ ಆದ್ಯತಾ ವಲಯ ಸೇರಿದಂತೆ ನಾನಾ ವಲಯಗಳು ಅಭಿವೃದ್ಧಿಯಲ್ಲಿ ಹಿನ್ನಡೆ ಕಂಡಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. Has been taken away in the name of building good fortune, a 3-year cycle. I think on the last call, your President will be moving a special conference resolution. Conferences, even though we are not superstition ridden, we do not start our conference with the conference resolution. ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕ ಪಿ. ಜಯರಾಮ್ ಭಟ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಒಂದು ಸವಾಲಿನ ಉದ್ಯಮವಾಗಿದೆ. ಹಣದುಬ್ಬರದ ಏರಿಳಿತದಿಂದಾಗಿ ಬ್ಯಾಂಕಿಂಗ್ ಪಾಲಿಸಿಗಳು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತವೆ. ಇವೆಲ್ಲವನ್ನು ಸರಿದೂಗಿಸಿ ಕಾರ್ಯಾಚರಿಸುವುದು ಸುಲಭದ ಕೆಲಸ ಅಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಪಿ. ಜಯರಾಮ್ ಭಟ್ ಸೇವಾ ಷರತ್ತುಗಳ ಪುಸ್ತಕ ಬಿಡುಗಡೆಗೊಳಿಸಿದರು. ಕರ್ನಾಟಕ ಬ್ಯಾಂಕ್ ಆಫೀಸರ್ಸ್ ಆರ್ಗನೈಸೇಷನ್ ಅಧ್ಯಕ್ಷ ಕೆ. ರವೀಂದ್ರ ಐತಾಲ್ ಅಧ್ಯಕ್ಷತೆ ವಹಿಸಿದರು. ಅಖಿಲ ಭಾರತ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಕೆ. ವಿಶ್ವನಾಥ ನಾಯ್ಕ್, ಕರ್ನಾಟಕ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಪಿ.ಆರ್. ಕಾರಂತ್, ಚೆನ್ನಯ್ಯ, ಎಲ್ಐಬಿಎ ಪ್ರೊಫೆಸರ್ ವಿಕ್ಟರ್ ಲೂಯಿಸ್ ಅಂತ್ವಾನ್, ಕೆ. ರಾಘವ ಇನ್ನಿತರರು ಉಪಸ್ಥಿತರಿದ್ದರು.